ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಮೋದ್. ವೆಲ್ಕಮ್ ಟು ಪ್ರಮೋದ್ ಪಿ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು UPSCಯಿಂದ ಒಂದು ಭರ್ಜರಿ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ. ಯು ಪಿ ಎಸ್ ಸಿಯಿಂದ ಒಂದು ಜಾಬ್ ನೋಟಿಫಿಕೇಷನ್ ಬಂದಿದೆ. ಏನದು ಅಂತ ನೋಡೋದಾದರೆ CAPF ಇಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿರುವಂಥದ್ದು. ನಿಮಗೆ ಈ ಒಂದು ಎಕ್ಸಾಮ್ಗೆ ಹೇಗೆ ಆಯ್ಕೆ ಇರುತ್ತೆ, ಮತ್ತು ಯಾವಾಗ ನೀವು ಅರ್ಜಿನ ಸಲ್ಲಿಸಬೇಕು, ಲಾಸ್ಟ್ ಡೇಟ್ ಯಾವಾಗ, ಮತ್ತು ಹೇಗೆ ಆಯ್ಕೆ ಮಾಡ್ತಾರೆ, ಎಕ್ಸಾಮ್ ಫೀಸನ್ನು ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ. ಯಾರು ಡಿಗ್ರಿ ಮುಗಿಸಿ ವೆಯ್ಟ್ ಮಾಡ್ತಿದ್ದೀರಾ, ಏನಾದರೂ ಜಾಬ್ಗೆ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತ ಇದ್ದರೆ ಇದೊಂದು ಸುವರ್ಣಾವಕಾಶ ಅಂಥವರೆಲ್ಲ ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆ ತನಕ ನೋಡಿ, ಸ್ಟಾರ್ಟಿಂಗಿಂದ ಎಂಡಿಂದ. ಮತ್ತು ಹಾಗೇನೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಿತ್ತು ಅಂದರೆ ಅಲ್ಲಿ ಬರ್ತಾರ ಬೆಲ್ಲೈಕನ ಮೊದಲು ಕ್ಲಿಕ್ ಮಾಡ್ಕೊಬಿಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕೋ ವೀಡಿಯೋ ಎಲ್ಲ ಫಸ್ಟು ನಿಮಗೆ ಬರುತ್ತೆ. ಮತ್ತು ಹಾಗೆಯೇ ವೀಡಿಯೋಗೊಂದು ಲೈಕ್ ಮಾಡಿಬಿಡಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು. ಫ್ರೆಂಡ್ಸ್, ಬನ್ನಿ ಇವಾಗ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಬಿಗಿನ್ ದ ವಿಡಿಯೋ. ಫ್ರೆಂಡ್ಸ್, ನಾನು ಹೇಳಿದಾಗೆ UPSCಯಿಂದ ಜಾಬ್ ನೋಟಿಫಿಕೇಷನ್ ಕಾಲಾಗಿದೆ ಅಂತ ಹೇಳಿದೆ. ಯಾವುದಕ್ಕೆ ಕಾಲಾಗಿದೆ ಅಂದ್ಕೋಬೋದು ನೀವು. CAPF ಪೋಸ್ಟ್ಗಳಿಗೆ ಈ ಒಂದು ಎಕ್ಸಾಮ್ ನೋಟಿಫಿಕೇಷನ್ ಕಾಲಾಗಿದೆ. CAPF ಅಂದರೆ ನಿಮಗೆ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ ಅಂತ ಈ ಒಂದು ಪೋಸ್ಟ್ಗಳಿಗೆ ಎಕ್ಸಾಮ್ ನೋಟಿಫಿಕೇಷನ್ ಕಾಲಾಗಿರುವಂಥದ್ದು. ಮತ್ತು ಹಾಗೆಯೇ ಈ ಒಂದು ಎಕ್ಸಾಮ್ಗೆ ನೀವು ಅರ್ಜಿ ಸಲ್ಲಿಸೋಕ್ಕೆ ಫೀಸು ಏನಿರುತ್ತೆ ಅಂತ ನೋಡೋದಾದರೆ SC ST ಕ್ಯಾಟಗರಿಗೆ ಫೀಸ್ ಇರೋಲ್ಲ. ಹಾಗೆಯೇ ಅದ್ಬಿಟ್ಟು ಜನರಲ್ಲು ಬೇರೆ ಕ್ಯಾಟಗರಿ ಅವರಿಗೆ 200 ರುಪೀಸು ಎಕ್ಸಾಮ್ ಅಪ್ಲಿಕೇಶನ್ಗೆ ಫೀಸ್ ಇರುತ್ತೆ. ಮತ್ತು ಹಾಗೆಯೇ ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂದರೆ ಬ್ಯಾಚುಲರ್ಸ್ ಡಿಗ್ರಿ, ಯಾವುದೇ ಬ್ಯಾಚುಲರ್ ಡಿಗ್ರಿ ಆಗಿದ್ರೂ ಕೂಡ ಈ ಒಂದು ಎಕ್ಸಾಮ್ಗೆ ನೀವು ಅಪ್ಲಿಕೇಶನ್ ಸಲ್ಲಿಸೋಕ್ಕೆ ಎಲಿಜಿಬಲ್ ಇರ್ತೀರ. ಆರಾಮಾಗಿ ನೀವು ಅಪ್ಲೈ ಮಾಡ್ಬೋದು. ಹಾಗೆ ಆಯ್ಕೆ ಹೇಗೆ ಮಾಡ್ತಾರೆ ನಿಮ್ಮನ್ನ ಅಂತ ನೋಡೋದಾದರೆ, ಫಸ್ಟು ಒಂದು ರಿಟರ್ನ್ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಬಂದು ಒಂದು ಇಂಟರ್ವ್ಯೂ ಇರುತ್ತೆ, ಮೂರನೇದು ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ನಾಲ್ಕನೇದು ಇದೆಲ್ಲ ಸೇರಿ ಒಂದು ಮೆರಿಟ್ ಲಿಸ್ಟ್ನ ಅನೌನ್ಸ್ ಮಾಡ್ತಾರೆ. ಅದರಲ್ಲಿ ನೀವು ಸೆಲೆಕ್ಟ್ ಆಯಿತು ಅಂದರೆ ನಿಮಗೆ ಈ ಒಂದು ಜಾಬು ಆಗುತ್ತೆ ಫ್ರೆಂಡ್ಸ್. ಮತ್ತು ಹಾಗೇನೆ ನೆಕ್ಸ್ಟ್ ಬಂದು ನಿಮಗೆ ಯಾವ್ಯಾವ ಪೋಸ್ಟ್ಗಳಿಗೆ ಎಕ್ಸಾಮ್ ಕಾಲಾಗಿರೋದು ಅಂತ ನೋಡೋದಾದರೆ, ನಿಮಗೆ ಟೋಟಲ್ಲು 349 ಪೋಸ್ಟ್ಗಳಿಗೆ ಈ ಒಂದು ಜಾಬ್ ನೋಟಿಫಿಕೇಷನ್ನ ಸರ್ಕಾರದಿಂದ ಕಾಲ್ ಮಾಡಿದ್ದಾರೆ UPSC ಅವರು. ಯಾವುದ್ಯಾವುದಕ್ಕೆ ಅಂತ ಬನ್ನಿ ನೋಡೋಣ, ಹೇಳ್ತೀನಿ ನಿಮಗೆ. ಮೊದಲನೇದು ಬಂದು ನಿಮಗೆ BSF ಇಂದ ನಿಮಗೆ 108 ಪೋಸ್ಟ್ಗಳು. ಹಾಗೆಯೇ CRPF ಇಂದ 106 ಪೋಸ್ಟ್ಗಳು. CISF ಇಂದ 70 ಪೋಸ್ಟ್ಗಳಿದೆ. ITBP ಇಂದ ನಿಮಗೆ 12 ಪೋಸ್ಟ್ಗಳು. ಮತ್ತು ಹಾಗೆಯೇ SSB ಇಂದ 53 ಪೋಸ್ಟ್ಗಳು ಕಾಲಾಗಿದೆ. ಟೋಟಲ್ಲು 349 ಪೋಸ್ಟ್ಗಳಿಗೆ ಈ ಒಂದು ಎಕ್ಸಾಮ್ ಜಾಬ್ ನೋಟಿಫಿಕೇಷನು ಕಾಲಾಗಿದೆ. ಹಾಗಿದ್ರೆ ಯಾವಾಗ ಲಾಸ್ಟ್ ಡೇಟು ಈ ಒಂದು ಎಕ್ಸಾಮ್ಗೆ ಅಪ್ಲಿಕೇಶನ್ ನೀವು ಅಪ್ಲೈ ಮಾಡೋಕ್ಕೆ ಆನ್ಲೈನಲ್ಲಿ ಅಂತ ನೋಡಿದ್ರೆ, ಇವಾಗ ಆಲ್ರೆಡಿ ಶುರು ಆಗಿದೆ. 2 ಡೇಸ್ ಬ್ಯಾಕಿಂದ ಕಾಲಾಗಿತ್ತು ಜಾಬ್ ನೋಟಿಫಿಕೇಷನ್ನು. ಕೊನೆ ಡೇಟ್ ಬಂದು ನಿಮಗೆ ಮಾರ್ಚು 12 ತನಕ ಈ ಒಂದು ಡೇಟ್ ಕೊಟ್ಟಿದ್ದಾರೆ, ಲಾಸ್ಟ್ ಡೇಟು. ನೀವು ಆದಷ್ಟು ಬೇಗ ಅಪ್ಲೈ ಮಾಡ್ತು ಅಂದರೆ ಒಳ್ಳೆಯದು. ಯಾಕಂದರೆ ಕೊನೆ ಟೈಮಲ್ಲಿ ಸರ್ವರ್ ಇಶ್ಯೂ ಅದು ಇದು ಕೆಲವು ಕಾರಣಗಳಿಂದ ಪೇಮೆಂಟ್ ಪ್ರೋಸೆಸ್ ಆಗೋದಿಲ್ಲ, ತೊಗೊಳ್ಳೋದಿಲ್ಲ. ಆನ್ಲೈನಲ್ಲೇ ಪೇ ಮಾಡಬೇಕು ಫೀಸು. ಕೆಲವ್ರಿಗೆ ಡೌಟ್ ಇರುತ್ತೆ ಫೀಸ್ ಹೆಂಗೆ ಪೇ ಮಾಡೋದು ಅಂತ. ನೀವು ಆನ್ಲೈನಲ್ಲಿ ಈ ಒಂದು ಫೀಸ್ನ ಪೇ ಮಾಡಬೇಕು. ಮತ್ತು ಹಾಗೆಯೇ ಮಾರ್ಚ್ 12 ತನಕ ನಿಮಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ. ಇದರೊಳಗೆ ಅಪ್ಲೈ ಮಾಡ್ಕೊಳ್ಳಿ. ಯಾರು ಡಿಗ್ರಿ ಮುಗಿಸಿತು ಅಂದರೆ ಈ ಒಂದು ಪೋಸ್ಟ್ಗೆ ಅಪ್ಲೈ ಮಾಡಿ ಆಗುತ್ತೆ. ಡಿಗ್ರಿ ಮುಗಿಸ್ತು ಅಂದರೆ ಎಲಿಜಿಬಲ್ ಇರ್ತೀರ. ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.